ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನಿ ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ. ಮೊದಲಿಗೆ ಮೇಷರಾಶಿ. ರಜಾ ದಿನವನ್ನ ಹಾಯಾಗಿ ಕಳೆಯುವ ಪ್ರಯತ್ನ, ದಿನ ಇಡೀ ಸಂಸಾರಿಕ ಜವಾಬ್ದಾರಿ ನಿರ್ವಹಣೆ, ಸಾಮಾಜಿಕ ಕಾರ್ಯಗಳಿಗೆ ಗಮನ, ಬಂಧುವರ್ಗದಿಂದ ಶುಭ ಸಮಾಚಾರ, ಕೆಲವರಿಗೆ ರಕ್ತದಾನ ಮಾಡುವ ಅವಕಾಶ. ವೃಷಭ ರಾಶಿ. ಹೆಚ್ಚು ಕಿರಿಕಿರಿ ಇಲ್ಲದ ದಿನ, ಬಂಧು ಮಿತ್ರರೊಡನೆ ಸೌಹಾರ್ದ ಭೇಟಿ, ಉದ್ಯಮ ಸ್ಥಾನದಲ್ಲಿ ಹೊಸ ವ್ಯವಸ್ಥೆಗೆ ಪ್ರಯತ್ನ, ವಿದೇಶದಲ್ಲಿರುವ ಬಂಧುಗಳೊಡನೆ ದೂರವಾಣಿ ಸಂಭಾಷಣೆ. ವಸ್ತ್ರ, ಶೋಕಿ ಸಾಮಗ್ರಿ ವ್ಯಾಪಾರಿಗಳಿಗೆ ಭರ್ಜರಿ ವ್ಯವಹಾರ. ಮಿಥುನ ರಾಶಿ. ಕ್ಷುಲ್ಲಕ ಸಮಸ್ಯೆಗಳಿಗೆ ತಲೆ ಕೆಡಿಸಿಕೊಳ್ಳಬೇಡಿ, ಆಧ್ಯಾತ್ಮಿಕ ಸಾಧನೆಯಲ್ಲಿ ಮುನ್ನಡೆ ಇದೆ. ಧಾರ್ಮಿಕ ನಾಯಕರ ಭೇಟಿ, ಉದ್ಯೋಗಾನ್ವೇಷಿಗಳಿಗೆ ಶುಭ ಕಾಲ. ದೂರ ಪ್ರಯಾಣ ಮಾಡದಿದ್ರೆ ಒಳ್ಳೆಯದು. ಕಟಕ ರಾಶಿ. ಪರಿಸರ ಸ್ವಚ್ಛತೆಗಾಗಿ ಶ್ರಮದಾನದಲ್ಲಿ ಭಾಗಿ, ಸಿವಿಲ್ ಇಂಜಿನಿಯರ್ಗೆ ಕೆಲಸದ ಒತ್ತಡ. ವಸ್ತ್ರ ಹಾಗೂ ಖಾದ್ಯ ವಸ್ತು ವ್ಯಾಪಾರಿಗಳಿಗೆ ಲಾಭ, ಊರಿನ ದೇವಾಲಯಕ್ಕೆ ಭೇಟಿ, ಕುಟುಂಬ ಸಾಮರಸ್ಯ ಕಾಯ್ದುಕೊಳ್ಳಲು ಮಾರ್ಗದರ್ಶನ. ಸಿಂಹ ರಾಶಿ. ಸಹಚಾರರನ್ನ ಕ್ರಿಯೆಯಲ್ಲಿ ತೊಡಗಿಸುವ ಹುಮ್ಮಸ್ಸು, ಲೇವಾದೇವಿ ವ್ಯವಹಾರಗಳಲ್ಲಿ ಅತ್ಯಲ್ಪ ಲಾಭ, ಅವಿವಾಹಿತರಿಗೆ ವಿವಾಹ ನಿಶ್ಚಯ. ಹಿರಿಯರ ಗೃಹಿಣಿಯರ ಆರೋಗ್ಯ ಉತ್ತಮ, ಕ್ಯಾಟರಿಂಗ್ ವ್ಯವಹಾರ ಸುಧಾರಣೆಗೆ ಮಾರ್ಗದರ್ಶನ. ಕನ್ಯಾ ರಾಶಿ. ನೆಮ್ಮದಿ ಕೆಡಿಸುವವರ ಬಗ್ಗೆ ಎಚ್ಚರ, ಉದ್ಯೋಗ ಬದಲಾವಣೆ ಸಂಭವ, ಪಶುಪಾಲನೆ, ಹೈನುಗಾರಿಕೆಯಿಂದ ಪ್ರಯೋಜನ. ದಂಪತಿಗಳ ನಡುವೆ ಸಾಮರಸ್ಯ ವೃದ್ಧಿ, ಸಮಾಜದ ಸ್ವಾಸ್ಥ್ಯ ಕಾಪಾಡುವ ನಿಟ್ಟಿನಲ್ಲಿ ಪ್ರಯತ್ನ. ತುಲಾ ರಾಶಿ. ಶೀಘ್ರ ಕಾರ್ಯಾರಂಭಕ್ಕೆ ಹಿರಿಯರ ಪ್ರಚೋದನೆ, ಆಪ್ತ ಮಿತ್ರರ ಭೇಟಿಯಿಂದ ಸಮಾಧಾನ, ಗೃಹೋದ್ಯಮದ ಕ್ಷೇತ್ರಕ್ಕೆ ಪಾದಾರ್ಪಣೆ, ಜ್ಞಾನಿಗಳಿಂದ ಜಿಜ್ಞಾಸೆ ಸಮಾಧಾನ, ಹತ್ತಿರದ ದೇವಾಲಯಕ್ಕೆ ಭೇಟಿ. ವೃಶ್ಚಿಕ ರಾಶಿ. ಆಪ್ತ ವರ್ಗದ ಹರ್ಷಾಚರಣೆಯಲ್ಲಿ ಭಾಗಿ, ಬಂಧು ವರ್ಗದವರಿಗೆ ಸಕಾಲಿಕ ಸಹಾಯ, ಕೃಷಿ ಭೂಮಿಯ ಅಭಿವೃದ್ಧಿಯ ಕಾರ್ಯಗಳ ವೀಕ್ಷಣೆ. ರೋಗಿಗಳಿಗೆ ಸಾಂತ್ವನ ಹೇಳಲು ಆಸ್ಪತ್ರೆಗೆ ಭೇಟಿ, ಆಷಾಢಭೂತಿಗಳನ್ನ ಬಯಲಿಗೆಳೆಯುವ ಪ್ರಯತ್ನ. ಧನುರಾಶಿ. ದಿನವಿಡೀ ಕ್ರಿಯಾ ನಿರತರಾಗಿ ಸಂತೃಪ್ತಿ, ಪರೋಪಕಾರ ಗುಣದಿಂದ ಜನಾದರ ಪ್ರಾಪ್ತಿ, ಒಡೆದ ಮನಸ್ಸುಗಳನ್ನ ಬೆಸೆದ ತೃಪ್ತಿ, ಆಸ್ಪತ್ರೆ ವೃದ್ಧಾಶ್ರಮಕ್ಕೆ ಭೇಟಿ. ಮಕರ ರಾಶಿ. ಉದ್ಯೋಗದ ಜಂಜಾಟಗಳಿಗೆ ವಿರಾಮ, ಹೊಸ ಉದ್ಯೋಗ ಆರಿಸುವಿಕೆಯಲ್ಲಿ ಮುನ್ನಡೆ, ಅಂಚೆ ಮೂಲಕ ಶಿಕ್ಷಣ ಪ್ರಗತಿಯಲ್ಲಿ ವಸ್ತ್ರ, ಆಭರಣ, ಶೋಕಿ ವಸ್ತು. ವ್ಯಾಪಾರಿಗಳಿಗೆ ಲಾಭ, ಸಮಾಜ ಸೇವಾ ಕಾರ್ಯಕ್ರಮಗಳಲ್ಲಿ ಭಾಗಿ. ಕುಂಭರಾಶಿ. ರಜಾ ದಿನದ ಆನಂದದೊಡನೆ ವಿವಿಧ ಕಾರ್ಯಗಳು, ಬರಬೇಕಾದ ಬಾಕಿ ಕೈ ಸೇರಿದ ಸಮಯ. ವಸ್ತ್ರ, ಸಿದ್ಧ ಉಡುಪು, ಶೋಕಿ ಸಾಮಗ್ರಿಗಳ ವ್ಯಾಪಾರಿಗಳಿಗೆ ಲಾಭ, ಸಾಮಾಜಿಕ ಕಾರ್ಯಕರ್ತರಿಗೆ ಸನ್ಮಾನ, ಅವಿವಾಹಿತರಿಗೆ ಸಂಬಂಧ ಕುದುರಿಸಲು ಸಹಾಯ. ಕೊನೆಯದಾಗಿ ಮೀನರಾಶಿ. ಸಂತೃಪ್ತಿಯೊಂದಿಗೆ ವಿರಾಮ, ಸಂಸಾರದ ಜವಾಬ್ದಾರಿಗಳ ಕಡೆಗೆ ಗಮನ, ಕೃಷಿ ಭೂಮಿಯಲ್ಲಿ ಪ್ರಯೋಗ ಮುಂದುವರಿಕೆ, ಕೌಟುಂಬಿಕ ವ್ಯವಹಾರಕ್ಕಾಗಿ ಪ್ರಯಾಣ, ಅಸಹಾಯಕ ಜನರಿಗೆ ಸಹಾಯದ ಕರೆಗೆ ಸ್ಪಂದನೆ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.